ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿ ಬಹಳ ಮಸ್ತಾಗಿ ಎಲೆಕೋಸು ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯನ ತೋರಿಸ್ಕೊಡಕತ್ತೀವಿ ರೀ. ಅಕಸ್ಮಾತ್ ನಿಮಗೇನ್ರಿ ಕ್ಯಾಬೇಜ್ ಪಲ್ಯ ಇಷ್ಟ ಆಗ್ತಿರ್ಲಿಲ್ಲ ಅಂತಂದ್ರೂ ನೀವು ಬಹಳ ಇಷ್ಟಪಟ್ಟು ತಿನ್ನುವಂತಹ ಅತ್ಯಂತ ಆರೋಗ್ಯಕರವಾಗಿರುವಂತಹ ಈ ಒಂದು ಪಲ್ಯ ನಿಮಗೆ 100% ಚಲೋ ಅನಿಸ್ತದೆ ರೀ. ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಏನು ಮಾಡಿರಿ, ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಸ್ವಲ್ಪ ನೀರನ್ನು ಕಾಯಕ್ಕೆ ಇಡ್ರಿ. ಸ್ವಲ್ಪ ಅಂದ್ರೆ ಒಂದು ಕಪ್ಪಷ್ಟು ನೀರನ್ನು ಕಾಯ್ಕಿಟ್ಟು ಅದ್ರಾಗ ಕಟ್ ಮಾಡಿರುವಂತಹ ಒಂದು ಕ್ಯಾರೆಟನ್ನು ನಾವಿಲ್ಲಿ ಹಾಕಾಕತ್ತೀವಿ ರೀ. ಹಂಗೆ ಈ ಒಂದು ಎಲೆಕೋಸನ್ನು ನಾವು ಚೆಂದಾಗಿ ಎರಚಿ ಇಟ್ಕೊಂಡಿದ್ದೀವಿ ರೀ. ಅದನ್ನು ಇಲ್ಲಿ ನಾವು ಹಾಕಾಕತ್ತೀವಿ. ತಿಳಿತ್ರಿ, ಕ್ಯಾರೆಟ್ ಮತ್ತು ಇಲ್ಲಿ ಏನ್ರಿ ಎಲೆಕೋಸು ಅಥವಾ ಕ್ಯಾಬೇಜನ್ನು ನೀವು ಈ ನೀರೊಳಗನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ಕೊತ ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ಬೇಕು ರೀ. ಅದಕ್ಕಿಂತ ಮೊದಲು ನಡಬರ್ಕ ಇದ್ರೊಳಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ನೀವು ಸೇರಿಸ್ರಿ. ಅರಿಶಿನ ಪುಡಿ ಸೇರಿಸಿದ ನಂತರ ಅದನ್ನು ಮತ್ತೊಮ್ಮೆ ಚಲೋ ಹೊತ್ತಂಗೆ ನೀವೇನು ಮಾಡ್ಬೇಕು ರೀ, ಮಿಕ್ಸ್ ಮಾಡಬೇಕು. ಇಷ್ಟಂತರೂ ಮಾಡ್ತೀರಿ. ಇಷ್ಟಾದ ನಂತರ ಒಂದು ಲಿಡ್ಡು ಅಥವಾ ಒಂದು ಪ್ಲೇಟು ಏನರ ಒಂದು ಮ್ಯಾಲೆ ಮುಚ್ಚ್ರಿ, ಕವರ್ ಮಾಡಿರಿ. ಅದನ್ನು ಕವರ್ ಮಾಡಿ ಕುದಿಯೋಕೆ ಬಿಟ್ಬಿಡ್ರಿ. ಈ ಕಡೆ ಕೆಂಪು ಬೇಳೆಯನ್ನು ತೊಗೊರಿ. ಒಂದು ಫೋರ್ತ್ ಇಲ್ಲ 1/3 ಕಪ್ಪಷ್ಟು ಕೆಂಪು ಬೇಳೆಯನ್ನು ತೊಗೊರಿ. ಅಷ್ಟ್ರಾಗ ಅವ್ನು ನೆನೆದು ಬಿಡ್ತಾವೆ. ಆಮೇಲೆ ಈ ಕಡೆ ಚಲೋ ತಂಗಿ ಕ್ಯಾಬೇಜನ್ನು ಕುದ್ದಿರ್ತತಿ ನೋಡ್ಬೋದು ನಿಮ್ಮ. ಈಗ ಇದ್ರೊಳಗನ ಬೇಳೆ ಇನ್ನೊಂದು ಸ್ವಲ್ಪ ನೀರು ಉಳ್ದಾವ್ರಿ. ಅಷ್ಟ್ರಾಗನ ಬೇಳೆಯನ್ನು ನೀವು ಹಾಕ್ರಿ. ನೆನೆಸಿದಂತಹ ಕೆಂಪು ಬೇಳೆ ಅಥವಾ ಚೆನ್ನಂಗಿ ಬೇಳೆ ಅಥವಾ ಮಸೂರ್ ದಾಲ್ ಅಂತ ಕರಿತೀರಿ ನೋಡ್ರಿ, ಅವನ್ನ ನೀವು ಹಾಕಿ ಆ ಕಡೆಯಿಂದ ಆ ಕಡೆ ಮಾಡಬೇಕು. ಅಷ್ಟ್ರಾಗನ ಅವು ಚೆಂದಂಗೆ ಬೇಳೆ ಕುದಿತಾವೆ. ಭಾಳ ನೀರು ಬೇಕಾಗಿಲ್ಲ ರೀ ಅವಕ್ಕೆ. ಈಗ ಮತ್ತೊಮ್ಮೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಮತ್ತೊಂದು 2-3 ನಿಮಿಷ ಬಿಟ್ಟು ತೆಗೀರಿ. ಈ ರೀತಿಯಾಗಿ ಮಾಡಿ ಇದನ್ನೆಲ್ಲನೂ ಒಂದು ಪ್ಲೇಟ್ನಾಗ ನೀವು ಇಟ್ಕೊಂಡ್ಬಿಡ್ರಿ. ಇನ್ನು ಸಿಂಪಲ್, ಇನ್ನು ಅರ್ಧ ಕೆಲಸ ಮುಗಿದೋಯ್ತು ರೀ. ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಕಡಾಯಿ ಅಥವಾ ಒಂದು ಬೇರೆ ಕಡಾಯಿ ತೊಗೋರಿ. ಎಣ್ಣೆಯನ್ನು ಕಾಯಕ್ಕಿಡ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಹಂಗೆ ಉದ್ದುದಾಗಿ ಹಚ್ಚಿರುವಂತಹ ಹಸಿಮೆಣಸು ಎಟ್ಟಬೇಕು ನೋಡ್ಕೊಂಡ್ರಿ. ಹಾಗೆ ಒಂದು 2 ಒಣ ಕೆಂಪು ಮೆಣಸು ಮತ್ತು ಉಳ್ಳಾಗಡ್ಡಿ ಒಂದೊಂದು ಸ್ವಲ್ಪ ಸಾದಿದ್ದಂತಹ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ನೀವು ಇದರೊಳಗೆ ಹಾಕಿ ಚೆಂದಂಗೆ ಅದನ್ನೇನು ಮಾಡಿರಿ, ಬರಬ್ಬರಿಯಾಗಿ ತಿರುಗಾಡ್ಕೊತ ಹೋಗ್ರಿ. ಉಳ್ಳಾಗಡ್ಡಿ ಸ್ವಲ್ಪ ನೀವು ಫ್ರೈ ಮಾಡಬೇಕು. ಅದರೊಳಗನ ಫ್ರೆಶ್ ಕರಿಬೇವೆಲೆಯನ್ನು ಹಾಕಿ ಅದನ್ನು ಸಹ ತಿರುಗಾಡ್ರಿ. ಈ ಒಂದು ಪಲ್ಯ ನಿಮ್ಗೆ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ಬಹಳ ಸೊಗಸಾಗಿ ಅನಿಸ್ತೈತೆ ರೀ. ಚಲೋ ಆಗ್ತೈತೆ ರೀ. ಅದಕ್ಕೆ ತಪ್ಪಲಾರ್ದ ಮಾಡಿರಿ. ಮತ್ತು ಹಬ್ಬದ ದಿನದಾಗ ಮಾಡ್ರೂ ಏನೂ ತಪ್ಪಾಗೋದಿಲ್ಲ, ಭಾಳ ಚಲೋ ಆಗ್ತೈತೆ ರೀ. ನೋಡಿ, ಈಗ ಇದೇನು ನಾವೇನು ಕುದಿಸಿಟ್ಟಿದ್ದೀವಿ ನೋಡಿರಿ, ಕ್ಯಾಬೇಜ್ ಮತ್ತು ಕ್ಯಾರೆಟ್ ರೀ, ಅದನ್ನೆಲ್ಲನೂ ಇದ್ರಾಗ ಹಾಕಿ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚಲೋ ನಂಗೆ ಮಿಕ್ಸ್ ಕೊಡ್ಬೇಕು ರೀ. ಕಡಿಮೆ ಅದು ಬಿದ್ದರೆ ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಆದರೆ ಒಮ್ಮೆನ ಭಾಳಷ್ಟು ಹಾಕಕ್ಕೆ ಹೋಗಬೇಡ್ರಿ. ಇಷ್ಟ ಆದ ನಂತರ ಇದನ್ನು ಮತ್ತೊಮ್ಮೆ ನೀವು ಈ ರೀತಿಯಾಗಿ ಬರಬ್ಬರಿಯಾಗಿ ತಿರುಗಾಡ್ಕೊತ ಇರಬೇಕು. ಅದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಚಲೋತ್ನಂಗೆ ಅದನ್ನು ಬೇಯಕ್ಕೆ ಬಿಡ್ರಿ. ಅಂದ್ರಣ ಚೆಂದಂಗೆ ಹಾಕೈತ್ರಿ ಈ ಒಂದು ಪಲ್ಯ. ಇಷ್ಟಾದ್ಮೇಲೆ ಮತ್ತೊಮ್ಮೆ ಅದನ್ನು ತೆಗಿತಿರ್ಲಿ. ಅವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ಹಂಗೆ ಕೊಬ್ಬರಿ ತುರಿಯನ್ನು ಅಂದ್ರೆ ತೆಂಗಿನಕಾಯಿ ತುರಿಯನ್ನು ನೀವಿಲ್ಲಿ ಹಾಕಿರಿ. ಸ್ವಲ್ಪ ಹಾಕಿರಿ ಅಥವಾ ಭಾಳ ಹಾಕಿರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಗ್ಯಾಸನ್ನು ಆಫ್ ಮಾಡಿರಿ. ಪಲ್ಯ ರೆಡಿ ಆಯಿತು ಅಂಥೇಳಿ ಅರ್ಥ ರೀ. ಇಷ್ಟ ಸಿಂಪಲ್ ಆಗಿರುವಂತಹ ಈ ಒಂದು ಕ್ಯಾಬೇಜ್ ಪಲ್ಯ ತಯಾರಾಗ್ತೈತಿ. ಇದೀಗ ನಾನು ನಿಮ್ಗೆ ಹೇಳಿದಂಗೆ ಯಾವುದ್ರ ಬೇಕಾದ ಜೊತೆ ತಿನ್ಬೋದು. ಭಾಳ ಸೊಗಸಾಗಿರುವಂತಹ ಒಂದು ಹೆಲ್ದಿ ಆಗಿರುವಂತಹ ಪಲ್ಯ. ನೀವೇನಾರ ಡಯಟ್ ಮಾಡತ್ತಿದ್ರಿ ಅಂತಂದ್ರೂ, ಯಾಕಂದರೆ ಕಡಿಮೆ ಎಣ್ಣೆಯಿಂದ ನೀವು ಇದರೊಳಗೆ ಬೇಕಂದ್ರೆ ತುಪ್ಪ ಹಾಕಿನೂ ಮಾಡ್ಕೊಳ್ಬೋದು ರೀ. ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಡಯಟ್ಗೆ ಸಹ ಆ್ಯಡ್ ಮಾಡ್ಕೊಳ್ಬೋದು ರೀ. ಭಾಳ ಈಸಿ ಐತಿ, ಭಾಳ ಮಸ್ತಾಗಿರ್ತೈತಿ. ಇದ್ರ ಜೊತೆ ನೀವು ಬಿಸಿಯಾಗಿರುವಂತಹ ಪದರ ಚಪಾತಿಗಳನ್ನು ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ನಿಮಗೆ ಈ ಒಂದು ಪಲ್ಯ ಭಾಳ ಇಷ್ಟ ಆಕೈತ್ರಿ. ಹಾಗಾದ್ರೆ ಮಾಡಿದ ಮೇಲೆ ಯಾವ ರೀತಿ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮರೆಯಕ್ಕೆ ಹೋಗಬೇಡ್ರಿ. ಹಂಗೆ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪಲಾರ್ದ ಸಬ್ಸ್ಕ್ರೈಬನ್ನು ಮಾಡಿಬಿಡ್ರಿ. ಫೇಸ್ಬುಕ್ದಾಗ ನೋಡತ್ತಿದ್ರೆ ಫಾಲೋನು ಮಾಡಿಬಿಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.